ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂಬರ್ ಬರ್ಕೊಂತೀರಮ್ಮ ನೀನು? ನಮಸ್ಕಾರ ಅಮ್ಮ, ನಾನು ಮಾರಿಗುಡಿ ವೀರಭದ್ರ. ಹೇಳಿ, ಏನಾಗಬೇಕಿತ್ತು? ಮಿನಿಸ್ಟ್ರು ನಾನು ಬರೋ ವಿಚಾರ ತಮಗೆ ಫೋನ್ ಮಾಡಿ ಹೇಳಿದ್ರು ಅಂತ ಕಾಣಿಸುತ್ತೆ. ಅದೇ ಈ ಜೈಲಲ್ಲಿ ಶಾರದಮ್ಮ ಅಂತಿದ್ದಾರಲ್ಲ, ಅವ್ರನ್ನ ಕಾಣಬೇಕಿತ್ತು. ಹೋದ್ಸಲ ಬಿಡುಗಡೆ ಆಗಬೇಕಿದ್ದವರು ಡ್ರಗ್ಸ್ ಕೇಸಲ್ಲಿ ಇಲ್ಲೇ ಉಳ್ಕೊಂಡ್ರಲ್ಲ, ಅವರೇ ತಾನೇ? ಹಾಂ ಅವರೇ. ಒಂದೆರಡು ನಿಮಿಷ ಕರೆಸ್ತೀರಾ? ಮಾತಾಡ್ಕೊಂಡು ಹೋಗ್ತೀನಿ. ನೀವು ಮಿನಿಸ್ಟ್ರೆಲ್ಲ ಪರಿಚಯ ಅಂತ ಹೇಳ್ತಿರಲ್ಲ, ಸಣ್ಣ ವಿಷಯ ತಿಳ್ಕೊಂಡಿಲ್ವಾ ಸರ್ ನೀವು? ಏನು ಹೇಳ್ತಿದ್ದೀರಿ? ಅರ್ಥ ಆಗ್ತಿಲ್ಲ ನನಗೆ. ಅವರು ನಿನ್ನೆ ಬಿಡುಗಡೆ ಆದ್ರು ಸರ್. ಶಾರದಿ, ನೀನು ಸೀದಾ ಮದುವೆ ಮನೆಗೆ ಹೋಗ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಹೇಗಾದರೂ ಮಾಡಿ ನೀನು ನಿನ್ನ ಮಕ್ಕಳನ್ನ ಭೇಟಿ ಮಾಡೋದಕ್ಕೆ ಮುಂಚೆ ನಾನು ನಿನ್ನನ್ನು ಹಿಡಿಲೇಬೇಕು. ಹಿಡಿತೀನಿ. ಅಜಯ್, ಒಳಗೆ ಹೋಗೋದ್ ಬಿಟ್ಟು ಇಲ್ಲಿ ಯಾಕೆ ನಿಲ್ಸ್ಕೊಂಡು ನಿಂತಿದ್ಯಾ? ಅಲ್ಲ ಕಣ್ಲ, ಅವನೇ ಮತ್ತೇನಾರು ಕೆದ್ಲಿರಿ ಏನ್ಲ ಮಾಡೋದು? ಅವತ್ತು ನೋಡಿದ್ರೆ ಸತ್ರ ಸಾಯಿಲಿ ಅಂದೆ, ಇವಾಗ ನೋಡಿದ್ರೆ ಹುಚ್ಚ ಕೇಳಿದ್ರೆ ಏನ್ ಮಾಡೋದು ಅಂತ ಹೇಳ್ತಾ ಇದೀಯಾ. ಯಾವ್ದನ್ ಕೇಳೋಣ, ಯಾವ್ದನ್ ಬಿಡೋಣ? ಜಗತ್ 4 ಬಿಟ್ಟ ಅಂತಂದ್ರೆ ಮದುವೆ ಮನ್ ತುಂಬಾ ಹಲ್ಲು ಉದುರು ಹೋಗ್ಬೇಕು. ದೊಡ್ಡವ್ರ ಮಾತನ್ನ ಕಂತಾರೆ 4 ಮಾತು ಬಿಡ್ತಾರೆ. ಅದಕ್ಕೆಲ್ಲ ಉಪ್ಪು ಸೊಪ್ಪು ಹಾಕೊಂಡು ಕುತ್ಕೊಳಕ್ ಆಗುತ್ತೆ ಇಲ್ಲ? ನಿಂಗೆ ಸಾಷ್ಟಾಂಗ ಮಾಡ್ಬಿಡ್ತೀನಿ, ಕನ್ಫ್ಯೂಸ್ ಮಾಡಿಸ್ಬೇಡ ನನಗೆ. ಅಯ್ಯೋ, ಬಟ್ಟೆ ಹಾಳಾಗುತ್ತೆ, ಸುಮ್ಮನೆ ಇರ್ರಿ. ಅಯ್ಯ ಅಜ್ಜಿ ನೋಡಿದ್ರೆ ಹುಚ್ಚ ಕೇಳಿದ್ರೆ ಏನ್ ಮಾಡೋದು ಅಂತವಳೆ, ನೀನ್ ನೋಡಿದ್ರೆ ಬಟ್ಟೆ ಗಲೀಜಾದ್ರೆ ಏನ್ ಮಾಡೋದು ಅಂತ ಇದೆಯಾ? ಏನಮ್ಮೇ ಅಜ್ಜಿ, ನೀವೇನು ಹೆದರ್ಬೇಡಿ, ಅವನಿಗೆ ಭಯ ಬರ್ದೇ ಇರೋ ಹಾಗೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ. ಅಜ್ಜಿ, ಆ ಪೆದ್ದನ್ ಮಗನಿಗೆ ಎಲ್ಲಾ ಸೇವೆನೂ ಮಾಡೀನಿ, ಅಂಡೊಂದು ತೊಳೆದಿಲ್ಲ ಆಟೆಯ. ಅವನಿಗೆ ಬಣ್ಣದ ಬೆಳಕು, ಜಾಸ್ತಿ ಸೌಂಡ್ ಕೇಳಿಸ್ಬಾರ್ದು ಅಂತ ಹೇಳವ್ರೆ. ಅದೊಂದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಸರಿ, ಅವನಿಗೆ ಮಾತ್ರ ಎಲ್ಲ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದೆ ಅಜ್ಜಿ. ಆ ಸೋಮ ಎಲ್ಲೋದ? ಮದುವೆಗೆ ತಂದಿರೋ ಬಟ್ಟೆ ಸೆಟ್ ಆಗಿಲ್ಲ, ಬೇರೆ ಬಟ್ಟೆ ಹಾಕೊಂಡು ಪೂಜೆಗೆ ಬರ್ತೀನಿ ಅಂತ ಹೋಗವನೆ. ಸರಿ. ಆ ಪೆದ್ದನ್ ಮಗ ಯಾಕೆ ಇನ್ನೂ ಬರ್ಲಿಲ್ವಲ್ಲ? ಅಜ್ಜಿ, ಅವನು ಅವ್ರ ಅಮ್ಮನ ಜೊತೆ ನಿಧಾನಕ್ಕೆ ಬರ್ಲಿ ಅಂತ ಮಗುನ್ ಕಳ್ಸಿದೀನಿ, ಇನ್ನೇನ್ ಕರ್ಕೊಂಡ್ ಬಂದ್ಬಿಡ್ತಾಳೆ. ಚಿಕ್ಕಪ್ಪ, ನಾನು ಹೇಳಿದಲ್ಲ ನೆನಪಿ ಹೇಳ್ತಾನೆ. ನೀನೇನು ಮಾಡಬೇಡ, ನಾನು ಏನು ಹೇಳ್ತೀನೋ ಅದನ್ನ ಮಾಡು. ಪಾಪು, ಇದೆಲ್ಲ ಬೇಕಾ? ಅಜ್ಜಿ, ನೀನ್ ಸುಮ್ಮನೆ ಇರು, ಇದೆಲ್ಲ ಗೊತ್ತಾಗಲ್ಲ. ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಮನು, ಚಿಗವ್ವ ಬನ್ನಿ. ಚಿಕ್ಕಪ್ಪ ಬರಲ್ವಂತೆ, ಚಿಕ್ಕಪ್ಪಗೆ ಕೋಪ ಬಂದಿದೆಯಂತೆ. ಕೋಪನ? ನೀನ್ ನನ್ ಚಿನ್ನ ಅಲ್ಲ, ನನ್ ಮುದ್ದು ಅಲ್ಲ, ನನ್ ಬಂಗಾರ ಅಲ್ಲ, ಪಾಪ. ತಮ್ಮಯ್ಯ, ಅಂತದ್ದೇನಾಯ್ತಪ್ಪ? ನಿನ್ನ ನಾವು ಪ್ರೀತಿ ಮಾಡ್ತೀವಿ, ಮುದ್ದು ಮಾಡ್ತೀವಿ, ಸೇವೆ ಮಾಡಿಲ್ವೇ? ಏನಾಯ್ತು? ನಾವ್ ಸೇವೆ ಮಾಡಿರೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಸಾರಿ ಕಣೋ, ತಪ್ಪಾಯ್ತು ಕಣೋ, ಬಾರೋ. ಸಾರಿ ಅಂದ್ಬಿಟ್ರೆ ಸಾಕ? ಸಾರಿ ಅಂತ ಕೇಳ್ಬೇಕು ತಾನೆ? ಅಲ್ವಾ ಇಂದ್ರಿ? ಅಜ್ಜಿ, ರಮ್ಮಯ್ಯ, ಸಾರಿ ಕೇಳ್ಬಿಡು. ತಪ್ಪಾಯ್ತು ಕಣ, ನೀ ನನ್ ಮುದ್ದು ಅಲ್ಲ, ಬಾಪ. ಇನ್ನೂ ಮದ್ವೆನೇ ಆಗಿಲ್ಲ, ಆಗ್ಲೇ ನನ್ನ ಮಗ ರಾಜ ಅನ್ಸಕ್ ಶುರುವಾಗಿದ್ದಾನೆ. ಇವರೆಲ್ಲ ಇವನ್ ಮುಂದೆ ಕೈ ಮುಗಿದ್ ನಿಲ್ಲೋದ್ ನೋಡಿದ್ರೆ ನನ್ನ ಮಗಂಗೆ ರಾಜಯೋಗನೇ ಶುರುವಾಗಿದೆ. ಈ ನಮ್ ರಾಣಿ ಬಂದ್ರೆ ಇವ್ರಿಗೆಲ್ಲ 3 ಜಾತ್ರೆ ಮಾಡ್ತಾಳೆ. ಚಿಕ್ಕಪ್ಪ, ಎಲ್ಲ ಸಾರಿ ಕೇಳಾಯ್ತು, ಹೊರಡೋಣ? ದರ್ಬೇಸಿ ನನ್ನ ಮಗ, ಬರಗಾಲದಲ್ಲೇ ಬೆವ್ರ ನೀರ್ನ ಬೆಲ್ಲದ ಪಾನಕ ಅಂತ ಬಗ್ಗಿಸ್ ಕುಡಿಸ್ಬಿಟ್ನಲ್ಲ. ಪಾರು, ಅಂತೂ ಇಂತೂ ನಮ್ಮನೇಲಿ ತಂಗಿರಲ್ಲ ಆಯ್ತಿರೋ 2ನೇ ಮದ್ವೆ. ನಮ್ ರಶ್ಮಿ ಮದ್ವೆ ಆಯ್ತು, ನಾಳಿಕೆ ನಮ್ ರಾಣಿ ಮದ್ವೆನೂ ಆಗೋಯ್ತದೆ. ಎಲ್ಲ ಆ ನಮ್ಮವ್ವ ಮಕ್ಕಳ ಒಂದೇ. ಹಂಗಿದ್ ನಂಬಕ್ಕೆ ಆಯ್ತಿಲ್ಲ. ಇದ್ ನನ್ನ ಅದೃಷ್ಟನೋ ಇಲ್ಲ ನಮ್ ರಾಣಿನ ಅದೃಷ್ಟನೋ ಒಂದು ಗೊತ್ತಾಯ್ತಿಲ್ಲ. ಏನಂತೀಯ ಪಾರು? ರಾಣಿ ಮದ್ವೆ ಒಳಗೆ ಅತ್ತೆನ್ ಕರ್ಕೊಂಡ್ ಬರ್ತೀನಿ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಅದಾಗ್ಲೇ ಇಲ್ಲ. ನಾಳೆ ಮದ್ವೆ ಶಾಸ್ತ್ರ ಅಂತ ಶುರುವಾದ್ರೆ ಹುಡ್ಕೊಂಡು ಹೋಗೋದಕ್ಕೂ ಆಗಲ್ಲ. ಹೋದ್ರು ಎಲ್ಲಿ ಅಂತ ಹುಡುಕ್ಲಿ? ಪಾರು, ಓಯ್ ಓಯ್, ಏನ್ ಯೋಚನೆ ಮಾಡ್ತಾ ಇದ್ದೀಯ ಪಾರು? ಏನಿಲ್ಲ ಮಾವ, ನೀನ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನು ಹೇಳಿದ್ದು ದಿಟ ತಾನೆ? ಹೌದು ಮಾವ, ನೀನ್ ಏನ್ ಹೇಳಿದ್ರು ಯಾವಾಗ್ಲೂ ಸರಿಯಾಗೇ ಇರುತ್ತೆ. ಆದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂದು ವಿಷಯ ಕೊರಿತಿದೆ ಮಾವ.
ಏನದು ಪರೋ? ನಮ್ಮ ಮನೆಗೆ ಸೀನಾನೇ ಮೊದಲನೇ ಅಳಿಯ ಅಲ್ವಾ? ಹೌದು. ರತ್ನ ಈ ಮನೆಗೆ ದೊಡ್ಡವಳಾಗಿದ್ರು, ಅವಳಿಗೆ ನಾಳೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರು ನಮ್ಮ ಸೀನಾನೇ ಈ ಮನೆಗೆ ಮೊದಲನೇ ಅಳಿಯ ಆಗಿರ್ತಾನೆ. ಆದರೆ ಸೀನನ್ ಮದುವೆ ನೋಡಿದ್ರೆ ಹಾಗಾಗೋಯ್ತು. ಮದುವೆ ನಡೆಯೋ ಯಾವ ಶಾಸ್ತ್ರನೂ ನಡೀಲಿಲ್ಲ. ಹೆಣ್ಣಿನ ಕಡೆಯಿಂದ ಯಾವ ಉಡುಗೊರೆನೂ ಕೊಡಲಿಲ್ಲ, ವರೋಪಚಾರನೂ ಮಾಡಲಿಲ್ಲ. ಈಗ ನೋಡಿದ್ರೆ ಸೀನನ್ ಮುಂದೆನೆ ಮನೋಗೌಡ್ರಿಗೆಲ್ಲನೂ ಮಾಡ್ತಿದ್ದೀವಿ. ಸೀನನ್ ಮನ್ಸಲ್ಲಿ ಏನೋ ಅನ್ಸಲ್ವಾ? ಅವನಿಗೆ ಬೇಜಾರಾಗಲ್ವಾ ಅಂತ. ಏನ್ ಮಾತು ಹೇಳ್ಬಿಟ್ಟೆ ಪಾರೋ, ನಂಗಿದು ಹೊಳಿಲೇ ಇಲ್ಲ ನೋಡು. ಅದು ನಮ್ ಸೀನಾ ನಮ್ಗಳ ಜೊತೆಗೆ ಏಟನ್ ಬೆರ್ತೋಗವನೆ ಅಂದ್ರೆ ಅವನ್ ಮನೆ ಅಳಿಯಾನಗಿಂತ ಜಾಸ್ತಿ ನಮ್ಮ ಮನೆ ಹುಡುಗನೇ ಆಗ್ಬಿಟ್ಟವನೆ. ಅದಕ್ಕೆ ನಂಗಿದೆಲ್ಲ ಹೊಳಿಲೇ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ಮಾವ, ಏನಂತ್ಯ? ರಾಣಿ ಮನುಗೌಡ್ರ ಜೊತೆಗೆ ಇವರಿಬ್ರು ಶಾಸ್ತ್ರನೂ ಮಾಡೋಣ ಅನ್ಕೊಂಡಿದ್ವಲ್ಲ, ಅದನ್ನಾದ್ರೂ ಚೆನ್ನಾಗಿ ಮಾಡೋಣ, ಏನಂತ್ಯ? ನಾ ಗುಡ್ಡು ಅಂತೀನಿ. ಗುಡ್ಡು ಅಲ್ಲ, ಅದು ಬರೀ ಗುಡ್. ಯಾವ್ದೇ ಗುಡ್ಡು ಗುಡ್ಡು. ಸರಿ ಬಿಬ್ಬಿರ್ನೆ ಮಲಿಕ, ಬೆಳಿಗ್ಗೆ ಹೋಗ್ಬೇಕು. ಮಲಿಕ ಮಲಿಕ. ಬಿರ್ಬಿರ್ನೆ ಬನ್ನಿ, ಗಂಡಿನ ಕಡೆಯವರೆಲ್ಲ ಬಂದ್ಬಿಟ್ಟಾರೆ. ಅಲ್ಲ ಬಾವ, ನಾವು ಚೌಟ್ರಿಗೆ ಹೋಗೋದ್ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಬಂದ್ವಿ? ಮಕ್ಕೆ ಮಂಗಳಾರತಿ ಮಾಡಿಸ್ಕೊಳಕ್ಕೆ. ರೇ ಮಂಜಿ, ಇದು ದೇವಸ್ಥಾನ, ಇಲ್ಲಾದ್ರೂ ಸ್ವಲ್ಪ ನೆಟ್ಟಿಗೆ ಮಾತಾಡು. ರೀ, ಅಣ್ಣ ಹೇಳಿರ್ಲಿಲ್ವಾ ಏನೋ ಪೂಜೆ ಇದೆ ಅಂತ, ಅದಕ್ಕೆ ಬಂದಿದ್ದೀವಿ. ಓ, ಹಾಗಾದ್ರೆ ಪ್ರಸಾದ ಸಿಗುತ್ತಾ? ಒಳಗೇನಿದೆ ಅಂತ ಹೋಗಿ ನೋಡೋಣ, ಎಲ್ರು ಬನ್ನಿ. ಸರಿ. ಓ, ನಾಚಿಕೆ ನೋಡ್ರಪ್ಪ ರಾಣಿದು. ಈ ಸಂದರ್ಭದಲ್ಲಿ ರಾಣಿಯವರಿಗೆ ಈ ಚಿತ್ರಗೀತೆ. ಹೇ, ಒಂದ್ ನಿಮಿಷ, ಎಲ್ರು ಒಟ್ಟಿಗೆ ಹಾಡೋಣ. 1 2 3. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ. ಓ ಮದುಮಗಳೇ, ಇರೋ ಬರೋ ನಾಚಿಕೆನೆಲ್ಲ ಇಲ್ಲೇ ಖಾಲಿ ಮಾಡ್ಬಿಟ್ರೆ ಗಂಡ ನಿಮ್ ಮುಂದೆ ಬಂದಾಗ ಏನ್ ಮಾಡೀರಾ? ಸುಮ್ಕಿರೋಣ, ನೀನು ಕಾಲು ಎಳಿತೀಯಲ್ಲ. ನಿನಗೆ ಕಾಲು ಎಳಿಯೋದಕ್ಕೆ ಇಲ್ಲೇ ತಾನೇ ಜಾಸ್ತಿ ಅವಕಾಶ ಇರೋದು. ಮೊದಲು ನಿಮ್ಮ ಅಣ್ಣ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನಾಚಿಕೆ ಅನ್ನೋದು ನಮ್ಮ ಅಂಗಡಿ ಮಿಠಾಯಿ ಡಬ್ಬಿ ಇದ್ದಂಗೆ. ಡಬ್ಬಿ ಖಾಲಿ ಆಯ್ತಿದ್ದಂಗೆ ಹೊಸ ಮಿಠಾಯಿ ಬಂದು ತುಂಬ್ಕೊಳಕ್ಕಿಲ್ವಾ, ಹಂಗೆಯ. ಓ, ಮದುವೆ ಇನ್ನು ಶುರುನೇ ಆಗ್ಲಿಲ್ಲ, ಆಗ್ಲೇ ಸಂಭ್ರಮ ಮಾಸ್ತಿ ಕೊಪ್ಪಲಿನಿಂದ ಮಾರಿ ಗುಡಿವರೆಗೂ ಕೇಳ್ತಾ ಇದೆಯಲ್ಲ ಶಿವಣ್ಣ. ಬಂದ್ರ ಬನ್ನಿ ಬನ್ನಿ ಲೀಲಕ್ಕ, ಚೆನ್ನಾಗಿದ್ದೀರಾ? ಇಲ್ಲ ಸೆಟ್ಲ್ ಆಗವನೇ ಪಾಪ್ ನನ್ ಮಗ. ಓ ಸೀನಾ, ಹೆಂಡ್ರು ಮನೆ ಚೆನ್ನಾಗಿ ಅಡ್ಜಸ್ಟ್ ಆಯ್ತನ್ಲ? ಅಯ್ಯೋ, ಆಗಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಲೀಲಾ ಆಂಟಿ, ನಮ್ಮ ಮನೆ ಹುಡುಗನೇ ಅವನು. ನೀವು ಹೂ ಅಂದ್ಬಿಡಿ, ನಮ್ಮ ಮನೆಯಲ್ಲೇ ಇರಿಸ್ಕೊಂಡು ಮನೆ ಅಳಿಯ ಮಾಡ್ಕೊಂಡ್ಬಿಡ್ತೀವಿ. ಅವನಿದ್ರೆ ಹೊತ್ತೋಗದೆ ಗೊತ್ತಾಗಲ್ಲ ಅಂತೀನಿ. ಹೌದಾ ಮಗ, ಅಷ್ಟೊಂದು ಅಂದ್ಕೊಂಡ್ಬಿಟ್ಟಿದ್ಯಾ? ಅತ್ತೆ, ಮುಂದೆ ಬಾನು ಮದ್ವೆ ಆದ್ಮೇಲೂ ಅವಳು ಅವಳ ಗಂಡನ್ ಹಚ್ಕೊಂಡ್ರೆ ನಿಮಗ್ ಖುಷಿ ಆಗಲ್ವಾ? ಹಾಗೆ ಅಣ್ಣಂಗೂ ಅತ್ತಿಗೆಗೂ ಖುಷಿಯಾಗಿದೆ ಅಷ್ಟೇ. ಕರೆಕ್ಟ್ ಆಗಿ ಹೇಳ್ದೆ ಕಣವ. ಈ ಅತ್ತೆದಿರು ಗಂಡ ಸೊಸೆ ಹತ್ರ ಚೆನ್ನಾಗಿದ್ರೆ ಊರ್ಕೋತಾರೆ, ಅದೇ ಮಗಳು ಅಳಿಯನ್ ಜೊತೆಗೆ ಚೆನ್ನಾಗಿದ್ರೆ ಖುಷಿ ಪಡ್ತಾರೆ. ಆದ್ರೆ ನಮ್ಮ ಲೀಲಾ ಹಂಗಲ್ಲ, ದೇವತೆ ದೇವತೆ ಕಣವ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಲ್ವಾ ಲೀಲಾ? ಅಯ್ಯಯ್ಯೋ, ಅತ್ತೇರ್ ಬಂದ್ರು. ಪರ್ಸೋ ಮಾವ ಇಲ್ಲಿ ಕಾಣ್ತಾ ಇಲ್ಲ. ಅವ್ರು ಬೆಳಗ್ಗೆನೆ ಎಲ್ಲೋ ಹೊರಗಡೆ ಹೋದ್ರಪ್ಪ, ಅದಕ್ಕೆ ಪರ್ಸು ಕರ್ಕೊಂಡ್ ಬಂದ. ಸರಿ ಸರಿ. ಏನ್ಲ ಪರ್ಸು? ಪರ್ಸು ಅಂತೂ ದಿನಕ್ಕೂ ಬೆಣ್ಣೆ ಆದಂಗ ಐತವನೆ.
ಕಾಯಿಸ್ಬಿಟ್ಟು ತುಪ್ಪ ಮಾಡ್ಬಿಡೋದಯ್ಯ. ಚಿಕ್ಕಮ್ಮ ನೀವ್ಯಾಕೆ ಒಂಥರ ಇದ್ದೀರಾ? ನಾನು ಅದನ್ನೇ ಕೇಳ್ತಾ ಇದೀನಿ ಪಾರು, ಯಾಕೆ ಹಿಂಗಿದ್ದೀರಿ ಅಂತ. ಅದೇ ಅಪ್ಪ ಜೊತೆ ಬರಬೇಕು ಅಂತ ಆಸೆ ಇತ್ತೇನೋ, ಅಪ್ಪಯ್ಯ ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ಹೊಸ ಚಿಕ್ಕಮ್ಮಂಗೆ ಕೋಪ ಅಲ್ವೋ ಚಿಕ್ಕಮ್ಮ? ಹೌದೌದು. ಅಯ್ಯೋ ಸರಿ ಸರಿ, ಇಲ್ಲಿ ಮಾತಾಡ್ಕೊಂಡು ನಿಂತ್ರ ಆಗಲ್ಲ, ಗಂಡಿ ಕಡೆ ಬಂದವ್ರೆ, ಬಿರ್ನೆ ಹೋಗಮ್ಮ, ಬನ್ನಿ 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 ಬನ್ನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ